ನಟ ದಿಲೀಪ್ ರಾಜ್ ಸಾವನ್ನಪ್ಪಿ ಆಗಲೇ 6 ದಿನ ಆಗ್ತಾ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಅವರ ಸಾವಿನ ಬಗ್ಗೆ, ಅವರ ಹಳೆಯ ವೀಡಿಯೋಸು, ಅವರ ಬಗ್ಗೆ ಬರೆದಾಕ್ತಾ ಇರುವಂಥದ್ದು, ಈ ಥರದ ವೀಡಿಯೋಸ್ಗಳನ್ನು, ಫೋಟೋಸ್ಗಳನ್ನು ನೋಡ್ತಾನೆ ಇದ್ದೀವಿ. ಅವರನ್ನು ಹತ್ತಿರದಿಂದ ನೋಡಿದವರು, ಹಾಗೆಯೇ ಅವರ ಸೀರಿಯಲ್ಲು, ಸಿನಿಮಾಗಳು, ಅವರ ಆ್ಯಕ್ಟಿಂಗು, ಅವರ ಕಲೆಯನ್ನು ನೋಡಿದವರು, ಅವರ ಸ್ನೇಹಿತರು, ಅವರ ಸಂಬಂಧಿಕರು ಎಲ್ಲರೂ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಅವರ ಜೊತೆಗೆ ಸಂಸಾರ ಮಾಡಿದಂತಹ ಮಡದಿಯ ಕಥೆ ನಿಜವಾಗ್ಲೂ ಕೂಡ ಬೇಸರ ತರಿಸುತ್ತೆ. ಮುದ್ದಾದ ಇಬ್ಬರು ಹೆಣ್ಮಕ್ಳು, ವಯಸ್ಸಿಗೆ ಬಂದಂಥ ಹೆಣ್ಮಕ್ಳು, ಮದುವೆ ಮಾಡಬೇಕಾಗಿತ್ತು, ಜವಾಬ್ದಾರಿ ಕಳ್ಕೊಳ್ಬೇಕಾಗಿತ್ತು, ಹೆಣ್ಮಕ್ಳು ದಡ ಸೇರಿಸಬೇಕಾಗಿತ್ತು. ಇದು ದಿಲೀಪ್ ರಾಜ್ ಅಂತ ಅಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗೂ, ಹೆಣ್ಮಕ್ಳಿರುವಂಥ ತಂದೆ ತಾಯಿಗೆ ಇದೊಂದು ಕನಸಿರುತ್ತೆ. ನಮ್ಮ ಹೆಣ್ಮಕ್ಳು ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ಬಿಡ್ಬೇಕು, ಆಮೇಲೆ ನಮಗೇನಾದರೂ ಪರವಾಗಿಲ್ಲ ಅಂತ. ಆದರೆ ಇದೀಗ ನಿಜವಾಗ್ಲೂ ಕೂಡ ದಿಲೀಪ್ ರಾಜ್ ಅವರ ಹೆಂಡತಿ ಹಾಕಿರುವಂಥ ಒಂದಷ್ಟು ಪೋಸ್ಟ್ಗಳು, ಅವರು ಹೇಳ್ತಾ ಇರುವಂಥ ರೀತಿ, ಅವರು ತಮ್ಮ ವೇದನೆಯನ್ನು ವ್ಯಕ್ತಪಡಿಸಿರುವಂಥ ರೀತಿಯನ್ನು ನೋಡಿದಾಗ ಬೇಸರ ಅನಿಸುತ್ತೆ. ಅಷ್ಟಕ್ಕೂ ದಿಲೀಪ್ ರಾಜ್ ಅವರ ವೈಫ್ ಏನು ಹೇಳಿದ್ರು, ದಿಲೀಪ್ ರಾಜ್ ಅವರ ಸಾವಿಗೆ ಏನು ಕಾರಣ ಇರ್ಬೋದು? ತುಂಬ ಜನಕ್ಕೆ ಈಗಲೂ ಈ ಕ್ಷಣಕ್ಕೂ ಪ್ರಶ್ನೆ, ಯಾಕೆ 47 ವರ್ಷಕ್ಕೆ ಸಾವನ್ನಪ್ಪಿದ್ರು, ಅಂಥದ್ದು ಏನಾಯಿತು? ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅಂತ ಹೇಳ್ತಾ ಇದ್ರು, ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳ್ತಾ ಇದ್ರು, ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಸಾವನ್ನಪ್ಪೋದಕ್ಕೆ ಕಾರಣ ಆದರೂ ಏನಾಗಿತ್ತು? ಯಾರು ನೆಗ್ಲೆಕ್ಟ್ ಮಾಡಿದ್ರು? ನಿಜವಾಗ್ಲೂ ಏನಾದರೂ ಸುಳಿವು ಸಿಕ್ಕಿದ್ದ? ಸೊ ಈಗ ದಿಲೀಪ್ ರಾಜ್ ಅವರ ಹೆಂಡತಿ ಶಾಪ ಹಾಕಿರೋದು, ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿರೋದು, ಎಲ್ಲ ಹಾಳು ಮಾಡ್ತಾನೆ ಅಂತ ಹೇಳಿರೋದು, ಸರ್ವನಾಶ ಆಗುತ್ತೆ ಅಂತ ಹೇಳಿರೋದು, ನಿಮ್ಮ ಸಂಸಾರ ಬೀದಿಗೆ ಬರುತ್ತೆ ಅಂತ ಹೇಳಿರೋದು, ಈ ರೀತಿಯಾಗಿ ದಿಲೀಪ್ ರಾಜ್ ಅವರ ವೈಫ್ ಹೇಳಿರೋದು ತುಂಬ ಜನರಿಗೆ ಆಶ್ಚರ್ಯ ತರಿಸ್ತಾ ಇದೆ. ಯಾಕೆ ಈ ಥರ ಹೇಳಿದ್ರು? ಅವರೇ ಖುದ್ದಾಗಿ ಪೋಸ್ಟ್ ಹಾಕಿದ್ರು. ಆ ಪೋಸ್ಟಿನ ಹಿನ್ನೆಲೆಯಾದರೂ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ದಿಲೀಪ್ ರಾಜ್ ಅಂದಿದ ತಕ್ಷಣ ನಮಗೆಲ್ರಿಗೂ ನೆನಪಾಗ್ತಾ ಇದ್ದಿದ್ದು ಅವರ ಸಿನಿಮಾ ಮತ್ತು ಸೀರಿಯಲ್ಗಳು. ಅದೇ ದಿಲೀಪ್ ರಾಜ್ ಅಂತಂದರೆ ಅವ್ರ ವೈಫಿಗೆ ನೆನಪಾಗೋದು ಕೇವಲ ಪ್ರೀತಿ, ಆಮೇಲೆ ಕಾಳಜಿ, ಅವರು ತಮ್ಮ ಮಗುವಿನಂತ ನೋಡ್ಕೊಳ್ತಾ ಇದ್ದಂಥ ರೀತಿ, ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದಂಥ ರೀತಿ, ಕುಟುಂಬಸ್ಥರನ್ನು ಒಪ್ಪಿಸಿದಂಥ ರೀತಿ, ದಿನನಿತ್ಯ ಅವರು ಮನೇಲಿ ಕಳೀತಿದ್ದಂಥ ರೀತಿ, ಇವುಗಳು ನೆನಪಾಗತ್ತೆ. ಇವತ್ತು ಶ್ರೀವಿದ್ಯಾ ಅವರು ದಿಲೀಪ್ ರಾಜ್ ಅವರು ಬದುಕಿದ್ದಾಗ ಎಷ್ಟು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದೇ ಇಲ್ಲ. ಅವರ ಸೋಷಿಯಲ್ ಮೀಡಿಯಾ ಪೇಜನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ಅವರು ತುಂಬ ಅಂದರೆ ತುಂಬ ಒಂದು ಗಂಡ ಹೆಂಡತಿ ಹೆಂಗಿರಬೇಕು ಹಾಗಿದ್ರು. ಅದನ್ನು ಹೊರತುಪಡಿಸಿ ಇವಾಗಿನ ಲವ್ ಇದೆಯಲ್ಲ, ಕಾಫಿ ಕುಡಿದ್ರು ಒಟ್ಟಿಗೆ ಸ್ಟೋರಿ ಹಾಕ್ಕೊಳ್ಳೋದು, ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲ ಯಾವತ್ತೂ ಪರ್ಸ್ನಲ್ ವಿಚಾರವನ್ನು ಮಾಡಿದ್ದೇ ಇಲ್ಲ. ಆದರೆ ಈಗ ದಿಲೀಪ್ ರಾಜ್ ಅವರ ವೈಫ್ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿ ಒಂದನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ದಿಲೀಪ್ ರಾಜ್ ಅವರನ್ನ ಕಳ್ಕೊಂಡಿದ ತಕ್ಷಣ, ನನಗಾಗಲ್ಲ, ನೀನು ಹೋಗ್ಬಿಟ್ಟೆ, ಆದರೆ ನಂಗೆ ಇಲ್ಲಂದರೆ ಕಷ್ಟ ಆಗುತ್ತೆ, ಆದರೆ ನಾನು ನಿನ್ನನ್ನು ಇಲ್ಲಿ ಹೆಂಗಾದರೂ ಉಳಿಸ್ಕೊಳ್ಬೇಕು, ಅದನ್ನು ಶಾಂತಿಯುತವಾಗಿ ಉಳಿಸ್ಕೊಳ್ತೀನಿ, ನೀನು ಮಾಡ್ತಾ ಇದ್ದಂಥ ಕೆಲಸದ ಮುಖಾಂತರವಾಗಿ ನಿನ್ನನ್ನು ಉಳಿಸ್ಕೊಳ್ತೀನಿ. ಆದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಯಾವಾಗ ಅಂತ ನನ್ನನ್ನು ನೀವು ಯಾರಾದರೂ ಕೇಳಿದ್ರೆ, ನಾನು ಕೂಡ ಅವ್ರ ಹಿಂದೆ ಹೋದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನಾನು ನಿನ್ನನ್ನು ಸೇರಿದಾಗಲೇ, ನಾನು ನಿನ್ನನ್ನು ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅನ್ನೋದನ್ನು ಹೇಳ್ಕೊಡ್ರು. ಅದಾದ ನಂತರ ನೀನಿಲ್ಲದೆ ಹೆಂಗಪ್ಪ ಇರಲಿ ಅಂತ ಪೋಸ್ಟ್ ಹಾಕಿದರು. ಇದೀಗ ಒಂದು ಭಾವುಕರಾಗಿ ಆಕ್ರೋಶ ಭರಿತವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಈ ಪೋಸ್ಟು ಅದೆಷ್ಟೋ ಜನರಲ್ಲಿ ಕಣ್ಣಲ್ಲಿ ನೀರು ತರಿಸಿದ್ದಂತೂ ಸುಳ್ಳಲ್ಲ. ಅಷ್ಟಕ್ಕೂ ಆ ಪೋಸ್ಟ್ನ ಅರ್ಥವೇನು, ಏನು ಹೇಳಿದ್ರು, ಯಾಕೆ ಈ ರೀತಿಯಾಗಿ ಹಾಕ್ಕೊಂಡ್ರು ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ. ನೋಡಿ, ದಿಲೀಪ್ ರಾಜ್ ಅವರ ವೈಫ್ ಹಾಕಿದಂಥ ಒಂದು ಪೋಸ್ಟ್ ನನಗೀಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಒಂದು ಸಂಸಾರ ಹೇಗಿರಬೇಕು ಅಂದರೆ, ಒಬ್ಬ ಗಂಡ ಹೆಂಡತಿಯನ್ನು ಯಾವಾಗಲೂ ಹೊಡಿತಾ ಇರಬೇಕು, ಕುಡಿದು ಬಂದು ಗಲಾಟೆ ಮಾಡ್ತಾ ಇರಬೇಕು, ಒಬ್ಬ ಹೆಂಡತಿ ಯಾವಾಗಲೂ ಗಂಡನನ್ನೇ ದೂಷಿಸ್ತಾ ಇರಬೇಕು, ಮಕ್ಕಳು ತಂದೆ ತಾಯಿಯನ್ನು ಗೌರವಿಸಬಾರ್ದು, ತಂದೆ ತಾಯಿಯೂ ಅಷ್ಟೇ ಮಕ್ಕಳನ್ನ ಯಾವಾಗಲೂ ದೂಷಿಸ್ತಾನೆ ಇರಬೇಕು, ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಬಾರ್ದು, ಒಬ್ಬರು ಕಿತ್ತಾಡ್ಕೊಂಡೇ ಇರಬೇಕು. ಯಾಕಂದರೆ ದೇವರಿದ್ದಾನೆ, ಹುಷಾರಾಗಿರಿ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗಲೂ ನಗು ಇರುತ್ತೆ, ಯಾರು ತುಂಬ ಖುಷಿಯಿಂದ ಬದುಕ್ತಾರೋ ಅಂಥವರ ಮನೆಯ ಮೇಲೆ ದೇವರಿಗೆ ಯಾವಾಗಲೂ ಕಣ್ಣಿರುತ್ತೆ. ದೇವರಿದ್ದಾನೆ, ಹುಷಾರಾಗಿರಿ ಅಂತ ವ್ಯಂಗ್ಯವಾಗಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ಸಂಸಾರವನ್ನು ಖಂಡಿತವಾಗಿಯೂ ಅವನು ಬಿಡಲ್ಲ, ಖಂಡಿತ ನಾಶ ಮಾಡದೆ ಬಿಡಲ್ಲ. ದೇವರ ಇದ್ದಾನೆ,
ಹುಷಾರಾಗಿರಿ ಅಂತ ದೇವರನ್ನು ಶಪಿಸಿದ್ದಾರೆ. ದೇವರ ಮೇಲೆ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾನೆ. ಇವತ್ತಿಗೆ ನಾನು ನಿಜವಾಗ್ಲೂ ಎಷ್ಟೋ ಮಂದಿ ಇದನ್ನು ಹೇಳಿದ್ದಾರೆ ನೋಡಿ. ನಿಮಗೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಗಂಡ ಹೆಂಡತಿ ಹೆಂಗಿದ್ರು ಅಂತಂದರೆ ಒಬ್ರನ್ನೊಬ್ರು ಬಿಟ್ಟೇ ಇರ್ತಾ ಇರಲಿಲ್ಲ, ಅಷ್ಟು ಪ್ರೀತಿ ಇತ್ತು. ಅದರಲ್ಲಿ ಪುನೀತ್ ಅವರ ಸಾವಾಗತ್ತೆ. ಅದಕ್ಕಿಂತ ಹಿಂದೆ ಚಿರು ಮತ್ತು ಮೇಘನ ಲವ್ ಮಾಡಿದ್ರು, ಎಷ್ಟೋ ವರ್ಷಗಳ ಲವ್ವು, ಮದುವೆ ಆಗಿದ್ರು, ಚೆನ್ನಾಗಿದ್ರು, ಎಲ್ಲವೂ ಪ್ರೀತಿ ತುಂಬಿತ್ತು. ಇನ್ನೇನು ಮಗು ಆಗಬೇಕಾಗಿತ್ತು, ಅಷ್ಟೊತ್ತಿಗೆ ಚಿರುವನ್ನು ಕರ್ಕೊಳ್ಳಲಾಗತ್ತೆ. ಆಮೇಲೆ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಅವರದ್ದು ಕೂಡ ಹಾಗೇನೆ. ಬೇರೆಯವರಿಗೆ ಮಾದರಿ ಅನಿಸುವಂಥ ಪ್ರೀತಿ ಇದ್ದರೆ ಗಂಡ ಹೆಂಡತಿ ಹಿಂಗಿರಬೇಕಪ್ಪ, ಅಯ್ಯೋ ಇಷ್ಟು ಪ್ರೀತಿ ಮಾಡ್ತಾರ ಹೆಂಡತಿಯನ್ನ ಅನಿಸುವಂಥ ಪ್ರೀತಿ. ಅದರಲ್ಲಿ ಸ್ಪಂದನನವರನ್ನು ಕಿತ್ಕೊಂಡು ಬಿಡ್ತಾನೆ ದೇವರು. ಇದೀಗ ವಿದ್ಯಾ ಹೇಳ್ದ ಹಾಗೇನೆ ದಿಲೀಪ್ ಅವರನ್ನು ಗಂಡ ಹೆಂಡತಿ ಖುಷಿಯಾಗಿರೋದು, ನಗ್ನಗ್ತಾ ಇರೋದು, ಸಂಸಾರ ಚೆನ್ನಾಗಿರೋದು ಅಂತಂದರೆ ನಿಜವಾಗ್ಲೂ ಆ ದೇವರಿಗೆ ಇಷ್ಟ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅನೇಕರು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನಗು ಇರುತ್ತೋ ಅಲ್ಲಿ ದೇವರು ಯಾರನ್ನಾರು ಕಿತ್ಕೊತಾನ, ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೆ ದೇವರು ಅಲ್ಲಿ ಯಾರನ್ನಾರು ಕಿತ್ಕೊತಾನ. ಗಂಡ ಹೆಂಡತಿ ಜಗಳ ಮಾಡೋ, ಕುಡ್ಕೊಂಡು ಬಂದು ಗಲಾಟೆ ಮಾಡೋ ಅಂಥವ್ರ ಸಂಸಾರವನ್ನು ಚೆನ್ನಾಗಿಟ್ಬಿಟ್ಟಿರ್ತಾನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನಿಜವಾಗ್ಲೂ ದೇವರಿಗೆ ಶಪಿಸಿದ್ದಾರೆ ವಿದ್ಯಾ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮಗೂ ಯಾವತ್ತಾದರೂ ಹೀಗೆ ಅನಿಸಿದೆಯಾ? ಎಲ್ಲ ಚೆನ್ನಾಗಿ ಖುಷಿಲಿದ್ದ ಮನೆಯಲ್ಲಿ ಯಾವತ್ತಾದರೂ ಏನಾದರೂ ಒಂದು ಕೆಲಸವನ್ನು ದೇವರು ಮಾಡ್ತಾನೆ ಅಂತ ಅನಿಸಿದೆಯಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.